ಸೈಕೋ ಭಾಗ 25. ವಿಐಪಿ ವಾರ್ಡ್ನಿಂದ ಹೊರಬಂದು ಕಾರಿಡಾರ್ನಲ್ಲಿ ನಿಲ್ಲುತ್ತಿದ್ದಂತೆ ವಿಕಾಸ್ ತೀವ್ರ ಆತಂಕದಿಂದ ಆರ್ಯನ್ ಕಡೆ ತಿರುಗಿ, ಆರ್ಯನ್, ಅಸಲಿಗೆ ನಿಖಿಲ್ ಒಳಗಡೆ ಆ ರೇಂಜ್ ಕೋಪ ಮಾಡ್ಕೊಂಡು ಏನು ಮಾತಾಡ್ತಿದ್ದಾನೆ, ಅವನ ಮಾತು ಅರ್ಥ ಏನು, ಪ್ಲೀಸ್ ನನಗೆ ಸ್ಪಷ್ಟವಾಗಿ ಹೇಳು ಅಂತ ಕೇಳ್ತಾನೆ. ವಾಸ್ತವವಾಗಿ ವಿಕಾಸ್ ಅಂಕಲ್, ನಿನ್ನೆ ಆಸ್ಪತ್ರೆಯ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಗೀತಾ ಅವ್ರ ಬಳಿಯಿಂದ ರಮ್ಯಾ ಆಂಟಿ ಆ ಭೀಕರವಾದ ಅಬಾರ್ಷನ್ ಪಿಲ್ಸ್ನ ಪಡ್ಕೊಂಡಿದ್ದಾರೆ. ಅತ್ತ ನಿನ್ನೆ ರಾತ್ರಿ ರಾಜಮಾನ್ಷನ್ನಲ್ಲಿ ಭೂಮಿಕಾ ಅತ್ಯಂತ ದಯನೀಯ ಮತ್ತು ಪ್ರಾಣಾಪಾಯದ ಸ್ಥಿತಿಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದನ್ನು ನಿಖಿಲ್ ಖುದ್ದಾಗಿ ನೋಡಿದ್ದಾನೆ. ಹಾಗಾಗಿ ರಮ್ಯಾ ಆಂಟಿಯೇ ಹೊಂಚಿ ಹಾಕಿ ಆ ಡೋಸ್ ಮಾತ್ರೆಗಳನ್ನು ಭೂಮಿಕಾಗೆ ಬಲವಂತವಾಗಿ ತಿನ್ನಿಸಿರಬೇಕು ಅಂತ ನಾವಿಬ್ಬರು ಬಲವಾಗಿ ಶಂಕಿಸಿದ್ದೇವೆ ಅಂಕಲ್ ಎಂದು ಆರ್ಯನ್ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ನಿಂತು ಇಡೀ ಕರಾಳ ಸತ್ಯವನ್ನು ಬಿಚ್ಚಿಡ್ತಾನೆ. ಅದನ್ನು ಕೇಳಿ ವಿಕಾಸ್ ಇಡೀ ದೇಹ ಒಂದು ಕ್ಷಣ ಸ್ತಬ್ಧವಾಯಿತು. ಆರ್ಯನ್, ನೀನು ಅಸಲಿಗೆ ಏನು ಮಾತಾಡ್ತಿದ್ಯಾ ಅಂತ ನಿನಗೇನಾದರೂ ಅರ್ಥ ಇದೆಯಾ? ರಮ್ಮಿ ಇಷ್ಟೊಂದು ಭೀಕರ ಕೃತ್ಯ ಮಾಡಲು ಹೇಗೆ ಸಾಧ್ಯ ಎಂದು ವಿಕಾಸ್ ನಂಬಲು ಸಾಧ್ಯವಾಗದೆ ಹೇಳ್ತಾನೆ. ಅಂಕಲ್, ಆಕೆ ನಿನ್ನೆ ರಾತ್ರಿ ನಿಜವಾಗಿಯೂ ರಾಜಮನ್ಷನ್ಗೆ ಭೂಮಿಕಾಳನ್ನು ಭೇಟಿಯಾಗಲು ಹೋಗಿದ್ದಳಾ ಇಲ್ವಾ ಅನ್ನೋದನ್ನು ನಾವು ಅಧಿಕೃತವಾಗಿ ಖಚಿತಪಡಿಸಿಕೊಳ್ಳಬೇಕಾಗಿದೆ. ಆದರೆ ಆಶ್ಚರ್ಯದ ವಿಚಾರ ಏನಂದರೆ, ಆಕೆ ಮನೆಗೆ ಹೋದ ಆ ನಿರ್ದಿಷ್ಟ ಸಮಯದಲ್ಲಿ ಮ್ಯಾನ್ಷನ್ನ ಮುಖ್ಯ ಭದ್ರತಾ ಕ್ಯಾಮರಾಗಳು ನಿಗೂಢವಾಗಿ ಆಫ್ ಆಗಿದ್ವು ಎಂದು ಆರ್ಯನ್ ಕಣ್ಣು ಕಿರಿದುಗೊಳಿಸಿ, ಆದರೆ ಆರ್ಯನ್, ರಮ್ಯಾ ನಮ್ಮದೇ ಕುಟುಂಬದ ಮಗುವನ್ನು ಕೊಲ್ಲುವ ಹಾಗೆ ಯಾಕೆ ಈ ರೀತಿಯಾಗಿ ಕ್ರೂರವಾಗಿ ವರ್ತಿಸ್ತಾಳೆ? ಆಕೆಗೆ ಇದರಿಂದ ಸಿಗುವುದಾದರೂ ಏನು ಎಂದು ವಿಕಾಸ್ ಹತಾಶೆಯಿಂದ ಕೇಳ್ತಾನೆ. ನಿಜವಾಗ್ಲೂ ಅಂಕಲ್, ನೀವು ಎಲ್ಲವೂ ತಿಳಿದು ನನ್ನ ಬಳಿ ಕೇಳ್ತಾ ಇದ್ದೀರಾ. ಆಕೆ ಇಷ್ಟೆಲ್ಲ ಭೀಕರ ಕೃತ್ಯಗಳನ್ನು ಆಸ್ತಿ ಮತ್ತು ಹಗೆತನಕ್ಕಾಗಿ ಮಾಡ್ತಿದ್ದಾಳೆ. ನಮಗಿಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಮತ್ತು ಚಿಕ್ಕಪ್ಪ, ಒಂದು ಮಾತು ನೆನಪಿರಲಿ, ಇವತ್ತಲ್ಲ ನಾಳೆ ರಮ್ಯಾ ಚಿಕ್ಕಮ್ಮನೇ ಇದೆಲ್ಲವನ್ನ ಮಾಡಿದ್ದಾಳೆ ಅಂತ ಕಾನೂನುಬದ್ಧವಾಗಿ ಖಚಿತವಾದರೆ ಆಮೇಲೆ ಆಫೀಸ್ ಹಿಟ್ಲರ್ ನಿಖಿಲ್ ಆಕೆಯನ್ನು ಜೀವಂತವಾಗಿ ಖಂಡಿತ ಬಿಡಲ್ಲ. ಆತ ಏನು ಬೇಕಾದರೂ ಮಾಡಬಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ನಾನು ನನ್ನ ಇಡೀ ಲೈಫ್ನಲ್ಲೇ ನಿಖಿಲ್ ಈ ರೇಂಜ್ಗೆ ಅಳುವುದನ್ನು, ನೋವು ಪಡೋದನ್ನು ಎಂದಿಗೂ ನೋಡಿರಲಿಲ್ಲ ಚಿಕ್ಕಪ್ಪ ಎಂದು ಆರ್ಯನ್ ಅತ್ಯಂತ ಗಂಭೀರವಾಗಿ ಎಚ್ಚರಿಸ್ತಾನೆ. ನಿಮಗೆ ಗೊತ್ತಾ ಅಂಕಲ್, ಆತ ಕೊನೆಯ ಬಾರಿ ತನ್ನ ಇಡೀ ನಿಯಂತ್ರಣ ಕಳೆದುಕೊಂಡು ಕಣ್ಣೀರು ಹಾಕಿ ಅತ್ತಿದ್ದು ಆತನ ಎತ್ತ ತಾಯಿ ಜಗತ್ತನ್ನು ಬಿಟ್ಟು ಹೋದಾಗ ಮಾತ್ರ. ಆ ಭೀಕರ ಘಟನೆಯ ನಂತರ ಇವತ್ತು ತನ್ನ ಮಗುವಿನ ಕೊಲೆಯಾದಾಗ ಮಾತ್ರ ಅಕ್ಷರಶಃ ಒಬ್ಬ ಸಣ್ಣ ಮಗುವಿನಂತೆ ಒಳಗಿನಿಂದ ಸಂಪೂರ್ಣವಾಗಿ ಹೊಡೆದು ಹೋಗಿದ್ದಾನೆ ಎಂದು ಆರ್ಯನ್ ಹೇಳಿದಾಗ ವಿಕಾಸ್ ಕಣ್ಣುಗಳು ತುಂಬಿ ಬಂದಿದ್ವು. ವಿಕಾಸ್ ತೀವ್ರ ಅಪರಾಧ ಪ್ರಜ್ಞೆಯಿಂದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ, ಆರ್ಯನ್, ನನ್ನ ಮಗ ನಿಖಿಲ್ನನ್ನು ನೀನು ತುಂಬ ಚೆನ್ನಾಗಿ ನೋಡ್ಕೊಳ್ಳಪ್ಪ. ಈ ಕಠಿಣ ಸಮಯದಲ್ಲಿ ಅವನಿಗೆ ನಿನ್ನ ತರಹದ ಆಪ್ತ ಗೆಳೆಯನ ಅವಶ್ಯಕತೆ ಖಂಡಿತ ಇದೆ. ಈಗ ಅವನಿಗೆ ನನ್ನ ಮುಖ ನೋಡಲು ಸ್ವಲ್ಪನೂ ಇಷ್ಟ ಇಲ್ಲ. ಹಾಗಾಗಿ ನಾನು ಇಲ್ಲಿ ಇನ್ನು ಮುಂದೆ ಹೆಚ್ಚು ಹೊತ್ತು ಇರಲು ಸಾಧ್ಯವಿಲ್ಲ. ಇದ್ದರೆ ಅವನ ಕೋಪ ಮತ್ತಷ್ಟು ಜಾಸ್ತಿ ಆಗ್ತದೆ. ಅವನು ಒಳಗೊಳಗೆ ಎಷ್ಟು ಮುರಿದು ಬಿದ್ದಿದ್ದಾನೆ ಅನ್ನೋದು ಹೆತ್ತ ತಂದೆಯಾಗಿ ನನಗೂ ಅರ್ಥವಾಗ್ತಾ ಇದೆ. ಅವನು ಮೆಲ್ಲನೆ ತಿರುಗಿ ನಡೆದು, ನೀನು ಒಳಗಡೆ ಇರು ಆರ್ಯನ್, ನಾನು ಈಗಲೇ ಸೀದಾ ಮನೆಗೆ ಹೋಗಿ ಆ ರಮ್ಯಾಳ ಕಡೆ ಗಮನ ಕೊಡ್ತೀನಿ. ಆಕೆಯ ಅಸಲಿ ಬಣ್ಣವನ್ನು ಇವತ್ತೇ ಬಯಲು ಮಾಡ್ತೀನಿ ಅಂತ ವಿಕಾಸ್ ತೀವ್ರ ಆಕ್ರೋಶದಿಂದ ಆಸ್ಪತ್ರೆಯ ಕಾರಿಡಾರ್ನಿಂದ ಹೊರ ನಡೆದ. ಒಂದು ಫ್ಲ್ಯಾಶ್ಬ್ಯಾಕ್ ಸ್ಟೋರಿ. ನಿನ್ನೆ ರಾತ್ರಿ ಸುಮಾರು 9 ಗಂಟೆ ಸಮಯ ರಾಜಮನ್ಷನ್ನ ಆ ಒಂದು ಸುಂದರವಾದ ಮಲಗುವ ಕೋಣೆಯಲ್ಲಿ ಬಿಳಿ ನಿಲುವಂಗಿ ಧರಿಸಿ ದೇವತೆಯಂತೆ ರೆಡಿಯಾಗಿದ್ಲು ಭೂಮಿಕಾ. ತನ್ನ ಪ್ರೀತಿಯ ಗಂಡ ನಿಖಿಲ್ನ ಭವ್ಯವಾದ ಬರ್ತ್ಡೇ ಸರ್ಪ್ರೈಸ್ಗಾಗಿ ಅತ್ಯಂತ ಕಾತರದಿಂದ ಕಾಯ್ತಾ ಇದ್ಲು. ಇಡೀ ಕೋಣೆಯಲ್ಲಿ ಮೇಣದ ಬತ್ತಿಗಳು ಜಗಮಗಿಸ್ತಾ ಇದ್ವು. ಇದ್ದಕ್ಕಿದ್ದಂತೆ ಇಡೀ ನಿಶಬ್ದ ಮ್ಯಾನ್ಷನ್ ತುಂಬ ಬಾಗಿಲಿನ ಗಂಟೆ ಜೋರಾಗಿ ಬಾರಿಸಿತು. ಭೂಮಿಕಾ ಒಂದು ಕ್ಷಣ ಗೊಂದಲಕ್ಕೊಳಗಾಗಿ, ಅರೆ, ನಿಖಿಲ್ ಈ ಸಮಯದಲ್ಲಿ ವಾಪಸ್ ಬಂದಿದ್ದಾರಾ? ಆದರೆ ಆತ ಬರುವುದಾದರೆ ಒಳಗೆ ಬರಲು ಸೀದಾ ಮುಖ್ಯ ಬಾಗಿಲಿನ ಡಿಜಿಟಲ್ ಪಾಸ್ವರ್ಡ್ ಹಾಕ್ಬೋದಿತ್ತಲ್ವೇ? ಆತನಿಗೆ ಪಾಸ್ವರ್ಡ್ ಚೆನ್ನಾಗಿ ಗೊತ್ತಿರುವಾಗ ಸುಮ್ಮನೆ ಯಾಕೆ ಹೊರಗೆ ನಿಂತು ಗಂಟೆ ಬಾರಿಸ್ತಾ ಇದ್ದಾನೆ ಅಂತ ಭೂಮಿಕಾ ತನ್ನಷ್ಟಕ್ಕೆ ತಾನೇ ಸಂಶಯದಿಂದ ಪಿಸುಗುಟ್ಕೊಂಡ್ಳು. ಅವಳು ಯಾವುದೇ ಜಾಗರೂಕತೆ ಇಲ್ಲದೆ ಅತ್ಯಂತ ಖುಷಿಯಿಂದ ಓಡ್ ಹೋಗಿ ಮುಖ್ಯ ಬಾಗಿಲನ್ನು ಮೆಲ್ಲನೆ ತೆರೆದಿದ್ಲು. ಆದರೆ ಬಾಗಿಲು ಸಂಪೂರ್ಣವಾಗಿ ತೆರೆದ ತಕ್ಷಣ ಎದುರಿಗೆ ನಿಂತಿದ್ದ ಆ ಕರಾಳ ಆಕೃತಿಯನ್ನು ಕಂಡು ಭೂಮಿಕಾಳ ಇಡೀ ದೇಹ ಒಂದು ಕ್ಷಣ ಜಡ ಹಿಡಿದಂತಾಯಿತು. ಬಾಗಿಲಲ್ಲಿ ಕೈಯಲ್ಲಿ ವಿಷದ ನಗೆಯೊಂದಿಗೆ ಕ್ರೂರವಾಗಿ ನಿಂತಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ರಮ್ಯಾ ರಾಜೆ. ನಮಸ್ಕಾರ ರಮ್ಯಾ ಚಿಕ್ಕಮ್ಮ ಅಂತ ಭೂಮಿಕಾ ತನ್ನ ನಡುಗುತ್ತಿದ್ದ ಧ್ವನಿಯನ್ನು ಹತೋಟಿಗೆ ತೆಗೆದುಕೊಂಡು ಅತ್ಯಂತ ಸೌಜನ್ಯದಿಂದಲೇ ಬಾಗಿಲಲ್ಲಿ ನಿಂತಿದ್ದ ರಮ್ಯಾಳಿಗೆ ಹೇಳಿದ್ಲು.
ಹಲೋ ಭೂಮಿಕಾ, ಅರೆ ಇದೇನಿದು, ನೀನು ಈ ಸಮಯದಲ್ಲಿ ಇಷ್ಟೊಂದು ಬ್ಯೂಟಿಫುಲ್ ಆಗಿ ರೆಡಿ ಆಗಿದೆಯಾ? ಹೇ, ನೀನು ಎಲ್ಲಾದರೂ ಹೊರಗಡೆ ಹೋಗ್ತಾ ಇದೆಯಾ ಬಂಗಾರಿ? ಎಂದು ಭೂಮಿಕಾ ತನ್ನ ಕೂದಲನ್ನು ಬಾಚಿಕೊಂಡು ಉದ್ದನೆಯ ಬಿಳಿ ನಿಲುವಂಗಿ ಧರಿಸಿ ದೇವತೆಯಂತೆ ಕಂಗೊಳಿಸುತ್ತಿದ್ದ ಆ ಅಪ್ರತಿಮ ಸೌಂದರ್ಯವನ್ನು ನೋಡಿ ರಮ್ಯಾ ತೀವ್ರ ಅಸೂಯೆ ಮತ್ತು ಹೊಟ್ಟೆ ಉರಿಯಿಂದ ಕೇಳಲು. ಅಯ್ಯೋ ಇಲ್ಲ ಚಿಕ್ಕಮ್ಮ, ಅದು ಅಷ್ಟೇ, ಜಸ್ಟ್ ಸುಮ್ಮನೆ ಎಂದು ಭೂಮಿಕಾ ತನ್ನ ಸರ್ಪ್ರೈಸ್ ಬರ್ತ್ಡೇ ಪ್ಲ್ಯಾನನ್ನು ಮುಚ್ಚಿಡೋಕೆ ಪ್ರಯತ್ನಿಸುತ್ತಾ ತಡಬಡಾಯಿಸಿ ಹೇಳಿದ್ಲು. ಓ ಹೌದಾ, ಆದರೆ ನಿನ್ನ ಮುಖ ಮತ್ತು ಈ ರೂಮಿನ ಅಪ್ಡೇಟ್ ನೋಡಿದರೆ ಇವತ್ತು ನಿನ್ನದೇ ಆದ ಯಾವುದೋ ಒಂದು ದೊಡ್ಡ ಸೀಕ್ರೆಟ್ ಪ್ಲ್ಯಾನ್ ಇರಬೇಕು ಅನಿಸುತ್ತೆ ಅಲ್ವಾ ಎಂದು ರಮ್ಯಾ ಕಣ್ಣುಗಳನ್ನು ಕಿರುದುಗೊಳಿಸಿ ಒಳಗಿನ ಕ್ರೂರ ನರಕವನ್ನು ಮುಚ್ಚಿಟ್ಟು ಕಪಟವಾಗಿ ನಗುತ್ತಾ ಕೇಳಿದ್ಲು. ಅದೆಲ್ಲ ಏನೂ ಇಲ್ಲ ಆಂಟಿ, ಅಸಲಿಗೆ ನಿಖಿಲ್ ಇನ್ನೂ ಕೂಡ ಆಫೀಸ್ ಕೆಲಸದ ಮೇರೆಗೆ ಹೊರಗಡೆನೇ ಇದ್ದಾರೆ. ಇವತ್ತು ಮನೆಗೆ ಬರುವುದು ತುಂಬ ತಡವಾಗ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವಿಬ್ಬರೂ ಸೇರಿ ಹೊರಗೆ ಹೋಗುವ ಯಾವುದೇ ಯೋಜನೆಗಳನ್ನು ಸದ್ಯಕ್ಕೆ ಮಾಡ್ಕೊಂಡಿಲ್ಲ ಚಿಕ್ಕಮ್ಮ ಅಂತ ಹೇಳಿದ್ಲು. ಭೂಮಿಕಾ ಅತ್ಯಂತ ಮುಗ್ಧತೆಯಿಂದ ಗೊತ್ತು ಬಂಗಾರಿ, ಈ ವಿಷಯ ನನಗೂ ಚೆನ್ನಾಗಿ ಗೊತ್ತು ಅಂದ್ಲು ರಮ್ಯಾ ತನ್ನ ತುಟಿಯನ್ನು ಚೆಲ್ಲಿ ವಿಷದ ನಗೆಯನ್ನು ಬೀರುತ್ತಾ. ವಾಸ್ತವವಾಗಿ ನಾನಿವತ್ತು ಇಲ್ಲಿಗೆ ನಿಖಿಲ್ನನ್ನು ಭೇಟಿಯಾಗಲು ಬಂದಿಲ್ಲ. ನಾನು ಬಂದಿರುವುದೇ ಖುದ್ದಾಗಿ ನಿನ್ನನ್ನು ಮಾತ್ರ ನೋಡಲು ಮತ್ತು ಭೇಟಿಯಾಗಲು ಅಂತ ಹೇಳಿದ್ಲು. ರಮ್ಯಾ ಅತ್ಯಂತ ಪ್ರೀತಿ ನಾಟಕ ಆಡುತ್ತಾ ನನ್ನ ನೋಡಲಕ್ಕ, ಆದರೆ ನನ್ನನ್ನು ಭೇಟಿಯಾಗಲು ಬಂದಿದ್ದೀರಾ ಎಂದು ಭೂಮಿಕಾ ಆಶ್ಚರ್ಯದಿಂದ ಕೇಳಿದ್ಲು. ಹೌದು ಮುದ್ದು, ಮೊದಲು ಇದನ್ನು ನಿನ್ನ ಕೈಗೆ ತಗೋ ಅಂತ ಹೇಳುತ್ತಾ ರಮ್ಯಾ ತನ್ನ ಬ್ಯಾಗ್ನಿಂದ ಅತ್ಯಂತ ಆಕರ್ಷಕವಾಗಿ ಪ್ಯಾಕ್ ಮಾಡಲಾಗಿದ್ದ ಒಂದು ಬೆಲೆ ಬಾಳುವ ಪೆಟ್ಟಿಗೆಯನ್ನು ತೆಗೆದು ಭೂಮಿಕಾಳ ಕೈಗೆ ಕೊಡ್ತಾಳೆ. ಭೂಮಿಕಾ ಆ ಬಾಕ್ಸನ್ನು ಕೈಯಲ್ಲಿ ಹಿಡಿದು ಕುತೂಹಲದಿಂದ ನೋಡುತ್ತಾ, ಇದರಲ್ಲಿ ಏನಿದೆ ಚಿಕ್ಕಮ್ಮ, ಅಸಲಿಗೆ ಇದು ಏನು ಎಂದು ಕುತೂಹಲದಿಂದ ಕೇಳಿದ್ಲು. ಇದರಲ್ಲಿ ಅತ್ಯಂತ ಪೌಷ್ಟಿಕವಾದ ಮತ್ತು ಆರೋಗ್ಯಕರವಾದ ಅಕ್ಕಿಗೂಡುಗಳು ಇವೆ ಬಂಗಾರಿ. ಗರ್ಭಿಣಿಯರ ಆರೋಗ್ಯಕ್ಕೆ ಇದು ರಾಮಬಾಣ. ನೋಡಲು ಕೂಡ ತುಂಬ ಅದ್ಭುತವಾಗಿ ಮತ್ತು ಕ್ಯೂಟಾಗಿ ಕಾಣ್ತವೆ ಎಂದು ರಮ್ಯಾ ತನ್ನ ಕಣ್ಣುಗಳಲ್ಲಿ ಹೊಳೆಯುತ್ತಿದ್ದ ಕ್ರೂರವಾದ ಸತ್ಯವನ್ನು ಮುಚ್ಚಿಟ್ಟು ಸಕ್ಕರೆಯಂತಹ ಮಾತುಗಳಲ್ಲಿ ಹೇಳಿದ್ಲು. ಓ, ತುಂಬಾ ಧನ್ಯವಾದಗಳು ಆಂಟಿ ಎಂದು ಭೂಮಿಕಾ ರಮ್ಯಾಳ ಕಪಟ ಬುದ್ಧಿಯನ್ನು ಅರಿಯದೆ ಮುಗ್ಧತೆಯಿಂದ ಕೃತಜ್ಞತೆಯನ್ನೇ ಸಲ್ಲಿಸಿದ್ಲು. ರಮ್ಯಾ ತಕ್ಷಣವೇ ಭೂಮಿಕಾಳ ಕೈಗಳನ್ನು ತನ್ನ ಕೈಯೊಳಗೆ ತಗೊಂಡು ಕಣ್ಣೀರನ್ನು ಹಾಕುವಂತೆ ನಟಿಸುತ್ತಾ, ಭೂಮಿಕಾ, ಹಿಂದೆ ನಾವಿಬ್ಬರ ಮಧ್ಯೆ ನಡೆದಂತಹ ಕೈಘಟನೆಗಳಿಗೆ ಮತ್ತು ಪ್ರತಿಯೊಂದು ಕೃತ್ಯಕ್ಕೂ ನನಗೆ ನಿಜವಾಗೂ ಒಳಗಿನಿಂದ ತುಂಬ ವಿಷಾದವಿದೆ. ನನ್ನ ಮನಸ್ಸು ವಿಪರೀತ ನೊಂದು ಹೋಗಿದೆ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಇದಕ್ಕಾಗಿ ನನ್ನ ಕ್ಷಮಿಸಿಬಿಡು ಮಗಳೇ, ಮತ್ತು ನನ್ನ ಪ್ರಾಯಶ್ಚಿತದ ಸಂಕೇತವಾಗಿ ತಂದಿರುವಂತಹ ಈ ಸಣ್ಣ ಆರೋಗ್ಯದ ಉಡುಗೊರೆಯನ್ನು ದಯವಿಟ್ಟು ಪ್ರೀತಿಯಿಂದ ಸ್ವೀಕರಿಸು ಅಂತ ರಮ್ಯಾ ಆಸ್ಕರ್ ಪ್ರಶಸ್ತಿ ಬರುವ ರೇಂಜ್ಗೆ ಭೀಕರವಾಗಿ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ಲು. ಅದನ್ನು ಕೇಳಿ ಭೂಮಿಕಾ ಮೆಲ್ಲನೆ ತನ್ನ ಕೈಗಳನ್ನು ಬಿಡಿಸಿಕೊಂಡು ಗಂಭೀರ ಧ್ವನಿಯಲ್ಲಿ, ಚಿಕ್ಕಮ್ಮ, ನೀವು ಅಸಲಿಗೆ ನನ್ನಲ್ಲಿ ಕ್ಷಮೆ ಕೇಳುವ ಅಗತ್ಯವಿಲ್ಲ. ನೀವು ನಿಜವಾಗಿಯೂ ಕ್ಷಮೆ ಕೇಳಬೇಕಾಗಿರೋದು ನನ್ನ ಗಂಡ ನಿಖಿಲ್ ಹತ್ರ. ಅವರ ಮನಸ್ಸಿಗೆ ತುಂಬ ನೋವು ಕೊಟ್ಟಿದ್ದೀರಾ ಎಂದು ನೇರವಾಗಿಯೇ ಹೇಳ್ತಾಳೆ. ಹೌದು ಭೂಮಿಕಾ, ನೀನು ಹೇಳ್ತಿರೋದು 100ಕ್ಕೆ 100ರಷ್ಟು ಸತ್ಯನೇ. ನಾನು ಖಂಡಿತವಾಗಿಯೂ ಅವನಲ್ಲೂ ಕೈ ಮುಗಿದು ಕ್ಷಮೆಯನ್ನು ಕೇಳ್ಕೊಳ್ತೀನಿ. ಅಷ್ಟಕ್ಕೂ ನಾನು ನಿನಗಾಗಿ ಈ ವಿಶೇಷವಾದ ಅಕ್ಕಿಗೂಡುಗಳನ್ನು ಹೆಲ್ತ್ ಬಾಕ್ಸ್ ತರಲು ರಾಜೆ ಮ್ಯಾನ್ಷನ್ಗೆ ಬರುತ್ತಿರುವ ವಿಷಯ ಸ್ವತಃ ನಿಖಿಲ್ಗೆ ಮೊದಲೇ ತಿಳಿದಿದೆ. ನಾನು ಅವನಿಗೆ ಫೋನ್ ಮಾಡಿ ಕೇಳಿದಾಗ ಆತನೇ ಸ್ವತಃ ಒಪ್ಕೊಳ್ತಾನೆ. ಆತ ಒಪ್ಪಿಗೆ ನೀಡಿದ ನಂತರವೇ ನಾನು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಆಯಿತು. ಧೈರ್ಯವಾಗಿ ನಿನ್ನನ್ನು ನೋಡೋಕ್ಕೆ ಇಲ್ಲಿಗೆ ಬಂದೆ. ಇಲ್ಲದಿದ್ದರೆ ಆತನ ಕೋಪ ಗೊತ್ತಿದ್ದು ನಾನು ಹೇಗೆ ತಾನೇ ಒಳಗೆ ಬರೋಕ್ಕೆ ಸಾಧ್ಯ ಹೇಳು ನೀನೇ ಎಂದು ರಮ್ಯಾ ಇಡೀ ಕಥೆಯನ್ನೇ ಉಲ್ಟಾ ಮಾಡಿ ನಿಖಿಲ್ ಹೆಸರನ್ನು ಬಳಸಿ ಭೂಮಿಕಾಳ ನಂಬಿಕೆಯನ್ನು ಸಂಪೂರ್ಣವಾಗಿ ಗೆದ್ದುಕೊಳ್ತಾಳೆ. ರಮ್ಯಾ ಮೆಲ್ಲನೆ ಆ ಬಾಕ್ಸ್ ಓಪನ್ ಮಾಡಿ, ಬಾಯ್ ಭೂಮಿಕಾ, ಇವುಗಳಲ್ಲಿ ನಿನಗೆ ಯಾವ ಅಕ್ಕಿಗೂಡಿನ ಫ್ಲೇವರ್ ತುಂಬ ಇಷ್ಟ ಹೇಳು, ಈಗಲೇ ನಿನ್ನ ಕೈಯಾರೆ ಒಂದು ತಗೋ ಎಂದು ರಮ್ಯಾ ಆ ವಿಷದ ಮಾತ್ರೆ ಬೆರೆಸಿಟ್ಟಿದ್ದ ಗೂಡಿನ ಕಡೆಗೆ ಭೂಮಿಕಾಳ ಗಮನ ಸೆಳೆಯಲು ಪ್ರಯತ್ನಿಸುತ್ತಾ ಕೇಳಿದ್ಲು. ಭೂಮಿಕಾ ಅತ್ಯಂತ ನಯವಾಗಿ, ಬೇಡ ಆಂಟಿ, ನನಗೆ ಈಗ ಸದ್ಯಕ್ಕೆ ಬೇಡ. ನಾನು ಆಮೇಲೆ ನಿಧಾನವಾಗಿ ನಮಿತ್ ಬಂದ ಮೇಲೆ ತಗೊಳ್ತೀನಿ. ಆದರೆ ರಮ್ಯಾ ಬಿಡುವ ಲಕ್ಷಣ ಕಾಣ್ತಿರ್ಲಿಲ್ಲ. ಭೂಮಿಕಾ, ಈಗೋ ನೋಡು, ನಾನು ನಿನಗಾಗಿ ಕ್ಯೂಟ್ ಆಗಿರುವ ವಿಶೇಷವಾದ ಕಪ್ಸ್ನ ಕೂಡ ತಂದಿದ್ದೀನಿ. ಇವು ನಿನಗೆ ಖಂಡಿತವಾಗ್ಲೂ ಇಷ್ಟ ಆಗ್ತವೆ. ನಿನ್ನ ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋ ಭರವಸೆ ನನಗಿದೆ ಮಗಳೇ. ನನಗೇನೋ ನಿನ್ನ ಪರ್ಸ್ನಲ್ ಟೇಸ್ಟ್ ಮತ್ತು ರುಚಿ ಅಷ್ಟಾಗಿ ತಿಳಿದಿಲ್ಲ, ಆದರೂ ಪರವಾಗಿಲ್ಲ. ಇದರಲ್ಲಿ ನಿನಗೆ ವಿಶೇಷವಾದ ಅತ್ಯಂತ ಇಷ್ಟವಾದ ಒಂದು ಕಪ್ ಮಾತ್ರ ನಾನೇ ಆರಿಸ್ಕೊಂಡು ತಂದಿದ್ದೀನಿ ಎಂದು ರಮ್ಯಾ ಕಪಟ ನಾಟಕದ ಮಾತುಗಳನ್ನು ಆಡುತ್ತಾ ಆ ಬಾಕ್ಸನ್ನು ಭೂಮಿಕಾಳ ಮುಂಭಾಗಕ್ಕೆ ಚಾಚಿದ್ಲು. ನಿಜವಾಗಿಯೂ ಬೇಡ ಚಿಕ್ಕಮ್ಮ, ಇದರಲ್ಲಿ ಯಾವುದೇ ಅವಶ್ಯಕತೆ ಈಗ ನನಗಿಲ್ಲ. ಪ್ಲೀಸ್, ಇದನ್ನೆಲ್ಲ ನೀವೇ ಇಟ್ಕೊಳ್ಳಿ ಅಂತ ನಿರಾಕರಿಸಿದ್ಲು. ಅದಕ್ಕೆ ರಮ್ಯಾ ತನ್ನ ಮುಖವನ್ನು ಸಣ್ಣಗೆ ಮಾಡಿಕೊಂಡು,
ಭೂಮಿಕಾ, ನೀನು ಇಷ್ಟೊಂದು ಪ್ರೀತಿಯಿಂದ ನಾನು ನಿನಗೋಸ್ಕರ ತಂದಿರೋ ಈ ಸಣ್ಣ ಉಡುಗೊರೆಯನ್ನು ಸ್ವೀಕರಿಸದೆ ಹೋದರೆ ನೀನು ಇನ್ನೂ ಕೂಡ ನನ್ನ ಹಳೆಯ ವಿಷಯಗಳನ್ನು ಮತ್ತು ನನ್ನ ಮೇಲೆ ಕೋಪ ಇಟ್ಕೊಂಡು ನನ್ನ ಕೆಟ್ಟದ್ದನ್ನು ನೆನೆಸ್ಕೊಂಡು ನನ್ನ ಮೇಲೆ ವಿಪರೀತ ಕೋಪಗೊಂಡಿದ್ದೀಯಾ, ನನ್ನನ್ನು ಇನ್ನೂ ದ್ವೇಷಿಸ್ತೀಯಾ ಅಂತ ನಾನು ಭಾವಿಸಬೇಕಾಗ್ತದೆ ಎಂದು ಬಲವಂತದ ಎಮೋಷನಲ್ ಬ್ಲ್ಯಾಕ್ಮೇಲನ್ನು ಮಾಡಿದ್ಲು. ಅಯ್ಯೋ ಹಾಗೇನಿಲ್ಲ ಆಂಟಿ, ಪ್ಲೀಸ್ ತಪ್ಪು ತಿಳಿಬೇಡಿ, ಪರವಾಗಿಲ್ಲ ಕೊಡಿ ಎಂದು ಭೂಮಿಕಾ ವಿಧಿ ಇಲ್ಲದೆ ಆಕೆಯ ಮನಸ್ಸು ನೋಯಿಸಬಾರ್ದಂತ ಒಂದು ಬಾಕ್ಸ್ನಿಂದ ಒಂದು ಕಪ್ಪನ್ನು ಮೆಲ್ಲನೆಗೆ ಎತ್ಕೊಂಡ್ಳು. ತಕ್ಷಣವೇ ರಮ್ಯಾ ಅತ್ಯಂತ ಆತುರದಿಂದ ಕಿಚನ್ ಕಡೆಗೆ ಹೋಗ್ತಾಳೆ. ತಾನೇ ಸ್ವತಃ ಭೂಮಿಕಾಳಿಗಾಗಿ ಬಿಸಿ ಬಿಸಿ ಚಹಾವನ್ನು ಮಾಡಿ ಆಕೆ ಆರಿಸಿಕೊಂಡಿದ್ದ ಅದೇ ಕಪ್ನೊಳಗೆ ತಾನು ರಹಸ್ಯವಾಗಿ ತಂದಿದ್ದಂತಹ ಭೀಕರ ಗರ್ಭಪಾತದ ಐ ಡೋಸೇಜ್ ಮಾತ್ರೆಯ ಪೌಡರನ್ನು ಯಾರಿಗೂ ತಿಳಿಯದಂತೆ ಬೆರೆಸ್ತಾಳೆ. ನಂತರ ವಿಷದ ಕಪ್ಪನ್ನು ಕೈಯಲ್ಲಿ ಹಿಡಿದು ತಂದು, ಹೀಗೋ ಭೂಮಿಕಾ, ನಿನ್ನ ನೆಚ್ಚಿನ ಬಿಸಿ ಬಿಸಿ ಟೀ ಅಂತ ಮುಗುಳ್ನಗುತ್ತಾ ನೀಡ್ತಾಳೆ. ಆ ಕಪ್ಪನ್ನು ಕೈಗೆ ತಗೊಂಡು ಭೂಮಿಕಾ ಅಂದ ಹಾಗೆ, ಚಿಕ್ಕಮ್ಮ, ಈ ಕಪ್ಗಳಿಗೆ ಸಾಮಾನ್ಯ ಕಪ್ಗಳಿಗೂ ಅಸಲಿಗೆ ಏನು ವ್ಯತ್ಯಾಸ? ಇವು ಯಾಕೆ ಇಷ್ಟೊಂದು ಸ್ಪೆಷಲ್ ಆಗಿವೆ ಅಂತ ಸಹಜವಾಗಿಯೇ ಕೇಳ್ತಾಳೆ. ಇವುಗಳಲ್ಲಿ ವಿಶೇಷವಾದ ಹೆಲ್ತ್ ಫ್ಲೇವರ್ಸ್ ಇರ್ತವೆ ಬಂಗಾರಿ. ಅದರಲ್ಲೂ ಈ ಒಂದು ನಿರ್ದಿಷ್ಟ ಕಪ್ನಲ್ಲಿ ಚಹಾದ ರುಚಿ ಮತ್ತು ಪರಿಮಳ ಹೆಚ್ಚಾಗಿರುತ್ತೆ. ಯೋಚನೆ ಮಾಡದೆ ಮೊದಲು ಕುಡಿದು ನೋಡು ಎಂದು ರಮ್ಯಾ ಆ ವಿಷದ ಕಪ್ಪನ್ನು ಭೂಮಿಕಾಳ ಕೈಗೆ ಒತ್ತಾಯಪೂರ್ವಕವಾಗಿ ಕೊಡ್ತಾಳೆ. ಸರಿ, ಥ್ಯಾಂಕ್ ಯು ಚಿಕ್ಕಮ್ಮ ಅಂತ ಭೂಮಿಕಾ ರಮ್ಯಾಳ ಆ ಕರಾಳ ರಾಕ್ಷಸಿ ರೂಪವನ್ನು ಅರಿಯದೆ ನಂಬಿಕೆಯಿಂದಲೇ ಆ ಕಪ್ಪನ್ನು ತುಟಿಗೊತ್ತಿ ಇಡೀ ಟೀಯನ್ನು ಕುಡಿಯೋಕೆ ಪ್ರಾರಂಭಿಸ್ತಾಳೆ. ಭೂಮಿಕಾ ಟೀ ಕುಡಿಯುತ್ತಿದ್ದಂತೆ ರಮ್ಯಾ ಕಣ್ಣುಗಳಲ್ಲಿ ಕ್ರೌರ್ಯದ ಮಿಂಚು ಮೂಡಿ ಬಂತು. ಆಕೆ ತಡೆಯಲಾರದೆ, ಹೇಗಿದೆ ಭೂಮಿಕಾ ಟೀ, ರುಚಿ ಇಷ್ಟ ಆಯ್ತಾ ಅಂತ ಕೇಳ್ತಾಳೆ. ತುಂಬ ಚೆನ್ನಾಗಿದೆ ಚಿಕ್ಕಮ್ಮ, ತುಂಬ ಧನ್ಯವಾದಗಳು ಎಂದು ಭೂಮಿಕಾ ಕಪ್ಪನ್ನು ಟೇಬಲ್ ಮೇಲಿಡಲು ಹೋಗ್ತಾಳೆ. ಓಹ್, ಅದಕ್ಕೇನಂತೆ ಮಗಳೇ, ಇದರಲ್ಲಿ ಥ್ಯಾಂಕ್ಸ್ ಹೇಳುವಂಥದ್ದು ಏನೂ ಇಲ್ಲ. ಮೊದಲು ಆ ಕಪ್ಪನ್ನು ಕೈಗೆ ತಗೊಂಡು ಪೂರ್ತಿಯಾಗಿ ಎಲ್ಲ ಚಹಾವನ್ನು ಕುಡಿದು ಮುಗಿಸು ಬಂಗಾರಿ. ಇಲ್ಲದಿದ್ದರೆ ಟೀ ಕಂಪ್ಲೀಟಾಗಿ ತಣ್ಣಗಾಗಿ ಹೋಗ್ತದೆ, ಆಮೇಲೆ ಕುಡಿಯೋಕೆ ಚೆನ್ನಾಗಿರೋದಿಲ್ಲ ಎಂದು ರಮ್ಯಾ ಭೂಮಿಕಾ ಇಂಚಿಂಚು ಆ ವಿಷದ ಡೋಸನ್ನು ಕುಡಿಯುವಂತೆ ಬಲವಂತ ಪಡಿಸ್ತಾಳೆ. ಭೂಮಿಕಾ ಆಕೆಯ ಮಾತುಗಳನ್ನು ಕೇಳಿ ಕಪ್ನಲ್ಲಿದ್ದಂತಹ ಇಡೀ ಚಹಾವನ್ನು ಪೂರ್ತಿಯಾಗಿ ಕುಡಿದು ಮುಗಿಸ್ತಾಳೆ. ಆ ಮಾತ್ರೆಗಳು ಈಗ ಭೂಮಿಕಾಳ ಹೊಟ್ಟೆಯೊಳಗೆ ಸೇರಿ ಹೋಗಿದ್ವು. ಕೃತ್ಯ ಮುಗಿಯುತ್ತಿದ್ದಂತೆ ರಮ್ಯಾ ಅತ್ಯಂತ ಜಾಣತನದಿಂದ, ಭೂಮಿಕಾ, ನನಗೆ ವಿಪರೀತ ಬಾಯಾರಿಕೆ ಆಗ್ತಿದೆ, ದಯವಿಟ್ಟು ಕುಡಿಯಲು ಒಂದು ಲೋಟ ತಣ್ಣಗಿನ ನೀರನ್ನು ತಂದು ಕೊಡ್ತೀಯಾ ಮಗಳೇ ಅಂತ ಕೇಳ್ತಾಳೆ. ಭೂಮಿಕಾ ಸರಿ ಅಂತ ಹೇಳಿ ನೀರು ತರಲು ಕಿಚನ್ ಕಡೆಗೆ ಹೋದ ತಕ್ಷಣ ರಮ್ಯಾ ಡ್ರೆಸ್ಸಿಂಗ್ ಟೇಬಲ್ ಮೇಲಿದ್ದ ಆ ಖಾಲಿ ಕಪ್ಪನ್ನು ಸದ್ದಿಲ್ಲದೆ ಎತ್ಕೊಂಡು ತನ್ನ ಬ್ಯಾಗ್ನೊಳಗೆ ಅಡಗಿಸಿಟ್ಟುಕೊಳ್ತಾಳೆ. ಭೂಮಿಕಾ ನೀರಿನ ಲೋಟ ಹಿಡಿದು ವಾಪಸ್ ಬಂದಾಗ ರಮ್ಯಾ ಖಾಲಿ ಕಪ್ಪನ್ನು ತನ್ನ ಬ್ಯಾಗಲ್ಲಿ ಇಟ್ಕೊಳ್ತಿರೋವಂಥದ್ದನ್ನು ಗಮನಿಸಿ, ಅರೆ ಆಂಟಿ, ನೀವು ಆ ಖಾಲಿ ಕಪ್ಪನ್ನು ಯಾಕೆ ವಾಪಸ್ ನಿಮ್ಮ ಬ್ಯಾಗ್ನೊಳಗಡೆ ತೆಗೆದುಕೊಂಡು ಇಟ್ಕೊತಾ ಇದ್ದೀರಾ ಅಂತ ಹೇಳಿ ಬಹಳ ಆಶ್ಚರ್ಯದಿಂದ ಪ್ರಶ್ನೆ ಮಾಡ್ತಾಳೆ. ರಮ್ಯಾ ಕೂಡ ಒಂದು ಕ್ಷಣ ಗಾಬರಿ ಆದಳು. ತಕ್ಷಣವೇ ಮ್ಯಾನೇಜ್ ಮಾಡುತ್ತಾ, ವಾಸ್ತವವಾಗಿ ಭೂಮಿಕಾ, ನಿನಗೆ ಈ ಕಪ್ನ ಡಿಸೈನ್ ಮತ್ತು ಫ್ಲೇವರ್ ತುಂಬ ಇಷ್ಟ ಆಯ್ತಲ್ವೇ? ಅದಕ್ಕೆ ಮಾರ್ಕೆಟ್ನಲ್ಲಿ ಇದಕ್ಕಿಂತ ಇನ್ನೂ ಸ್ವಲ್ಪ ಅತ್ಯುತ್ತಮವಾದ ಮ್ಯಾಚಿಂಗ್ ಕಪ್ ಸಿಗುತ್ತಾ ಅಂತ ಚೆಕ್ ಮಾಡಲು ಸ್ಯಾಂಪಲ್ಗಾಗಿ ನಾನು ಇದನ್ನು ವಾಪಸ್ ತಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಅಂತ ಅಂದ ಹಾಗೆ, ಭೂಮಿಕಾ, ನನಗೆ ಈಗ ತುಂಬ ತಡ ಆಗ್ತಿದೆ, ನಾನಿನ್ನೂ ಹೊರಡ್ತೇನೆ. ಇವತ್ತಿನ ನಿನ್ನ ಈ ಒಂದು ಸುಂದರವಾದ ರಾತ್ರಿಯನ್ನು ನೀನು ಚೆನ್ನಾಗಿ ಕಳಿ, ಓಕೆನಾ, ಆನಂದಿಸು ಅಂತ ಹೇಳುತ್ತಾ ರಮ್ಯಾ ತನ್ನ ಕ್ರೂರ ಸಂಚನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಭೀಕರ ನಗೆಯೊಂದಿಗೆ ರಾಜಮಾನ್ಷನ್ಗೆ ಹೊರಡ್ತಾಳೆ. ಪಾಪ ಮುಗ್ಧ ಭೂಮಿಕಾ. ಸರಿ ಚಿಕ್ಕಮ್ಮ, ನಿನಗೆ ಶುಭರಾತ್ರಿ ಅಂತ ಭೂಮಿಕಾ ಆಕೆಯನ್ನು ಬೀಳ್ಕೊಳ್ತಾಳೆ. ಮೆಲ್ಲನೆ ನಗುತ್ತಾ ತನ್ನ ಕೋಣೆಗೆ ಹಿಂತಿರುಗಿದ್ಲು. ಅವಳು ಅತ್ಯಂತ ಉತ್ಸಾಹದಿಂದ ಕನ್ನಡಿಯ ಮುಂದೆ ಕುಳಿತು ತನ್ನ ರೇಷ್ಮೆ ಕೂದಲನ್ನು ಜಾಗರೂಕತೆಯಿಂದ ಏರ್ ಸ್ಟೈಲಿಂಗ್ ಮಾಡ್ಕೊಳ್ತಾ ಇದ್ಲು. ನಿಖಿಲ್ ಬರುವ ಸಮಯ ಹತ್ತಿರವಾಗುತ್ತಿರುವುದನ್ನು ಕಂಡು ಮೆಲ್ಲನೆ ತನ್ನ ರಚ್ಚಿನ ರೊಮ್ಯಾಂಟಿಕ್ ಸುಗಂಧ ದ್ರವ್ಯವನ್ನು ಮೈಮೇಲೆ ಲಘುವಾಗಿ ಹಚ್ಕೊಳ್ತಾ ಇದ್ಲು. ನಂತರ ಅವಳು ತನ್ನ ಹೊಟ್ಟೆಯ ಮೇಲೆ ಪ್ರೀತಿಯಿಂದ ಕೈ ಸವರಿಕೊಳ್ಳುತ್ತಾ ಒಳಗೊಳ್ಳೆ ಮುಗುಳ್ನಕ್ಕು, ನನ್ನ ಮುದ್ದಾದ ಮಗು, ಇವತ್ತು ನಿನ್ನ ತಂದೆ ಮನೆಗೆ ಬಂದ ತಕ್ಷಣ ನಿನ್ನ ತಾಯಿ ಆತನನ್ನು ಇಡೀ ಜಗತ್ತಿನಲ್ಲಿ ಎಷ್ಟು ಕೋಟಿ ಪ್ರೀತಿಸ್ತಾಳೆ ಅನ್ನೋ ಪ್ರೀತಿಯ ಸತ್ಯವನ್ನು ನಾವಿಬ್ಬರು ಸೇರಿ ಅಪ್ಪನಿಗೆ ಹೇಳಿಬಿಡೋಣ, ಸರಿನಾ ಎಂದು ಭೂಮಿಕಾ ಅತ್ಯಂತ ಸಡಗರದಿಂದ ಕೋಣೆಯಾದ್ಯಂತ ಪ್ರೀತಿಯ ಬಲೂನ್ಗಳನ್ನು ಊದುತ್ತಾ ಇಡೀ ರೂಮನ್ನು ಒಳ್ಳೆ ಸ್ವರ್ಗದಂತೆ ಅಲಂಕರಿಸೋಕೆ ಶುರು ಮಾಡ್ತಾಳೆ. ತನ್ನ ಮುದ್ದಾದ ಮಗುವಿನೊಂದಿಗೆ ಭವಿಷ್ಯದ ಸುಂದರ ಕನಸನ್ನು ಕಾಣ್ತಿದ್ಲು. ಆದರೆ ಆ ಮುಗ್ಧ ಜೀವಕ್ಕೆ ತಿಳಿದಿರಲಿಲ್ಲ, ಆಕೆ ಈಗ ಪ್ರೀತಿಯಿಂದ ಊತಿದ್ದ ಒಂದೊಂದು ಬಲೂನ್ನ ಹಿಂದೆ ಆಕೆಯ ಹೊಟ್ಟೆಯಲ್ಲಿ ಮುದ್ದಾಗಿ ಬೆಳೆಯುತ್ತಿದ್ದ ಮಗುವಿನ ಪ್ರಾಣ ಪಕ್ಷಿ ಆರಿ ಹೋಗುವಂತಹ ಭೀಕರ ಕಂಟಕ ಈಗಾಗಲೇ ಶುರುವಾಗ್ತಾ ಇತ್ತು ಅಂತ.
ರಮ್ಯಾ ಮ್ಯಾನ್ಷನ್ನಿಂದ ಹೊರಟು ಹೋದ ಕೆಲವೇ ನಿಮಿಷಗಳಲ್ಲಿ ಇದ್ದಕ್ಕಿದ್ದಂತೆ ಭೂಮಿಕಾಳ ಹೊಟ್ಟೆಯ ಕೆಳಭಾಗದಲ್ಲಿ ಭೀಕರವಾದ ತೀಕ್ಷ್ಣವಾದ ನೋವೊಂದು ಶುರುವಾಗಿತ್ತು. ಮೊದಲಿಗೆ ಅವಳಿಗೆ ಅದು ಸಾಮಾನ್ಯವಾದ ಸಣ್ಣ ನೋವು ಇರಬಹುದು ಅಂತ ಅನ್ನಿಸ್ತು. ಆದರೆ ಸೆಕೆಂಡ್ಗಳು ಹೊರಳುತ್ತಿದ್ದಾಗೆ ಆ ನೋವಿನಿಂದ ತೀವ್ರತೆ ಇಡೀ ದೇಹವನ್ನೇ ಸೀಳುವಷ್ಟು ಅಸಹನೀಯವಾಗತೊಡಗಿತ್ತು. ನೋವು ತಡೆಯಲಾರದೆ ಆಕೆ ನಡುಗುವ ಕೈಗಳಿಂದ ಟೇಬಲ್ ಮೇಲಿದ್ದ ಸ್ವಲ್ಪ ನೀರನ್ನು ಕೂಡ ಕುಡಿತಾಳೆ. ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ. ಅವಳ ಇಡೀ ದೇಹ ಜ್ವರ ಬಂದಂತೆ ನಡುಗ್ತಿತ್ತು. ಆಕೆ ಹೇಗಾದರೂ ಮಾಡಿ ತನ್ನ ಪ್ರಾಣದ ಗೆಳೆಯ ನಿಖಿಲ್ಗೆ ಕರೆ ಮಾಡಬೇಕು ಅಂತ ಬೆಡ್ನತ್ತ ಹೆಜ್ಜೆ ಹಾಕಿ ತನ್ನ ಫೋನನ್ನು ತೆಗೆದುಕೊಳ್ಳಲು ಆತುರದಿಂದ ಪ್ರಯತ್ನಿಸಿದ್ಲು. ಆದರೆ ಆಕೆ ತನ್ನ ಕೈಯನ್ನು ಫೋನತ್ತ ಚಾಚುವ ಮೊದಲೇ ತಲೆಯನ್ನು ಕತ್ತಲೆ ಆವರಿಸಿ ತನ್ನ ಇಡೀ ದೇಹದ ನಿಯಂತ್ರಣ ಮತ್ತು ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಕಳೆದುಕೊಳ್ತಾಳೆ. ಭೂಮಿಕಾ ತಣ್ಣಗಿನ ನೆಲದ ಮೇಲೆ ರಭಸದಿಂದ ಬಿದ್ದಳು. ಅವಳ ಜೀವದ ಆಸರೆಯಾಗಿದ್ದ ಮೊಬೈಲ್ ಫೋನ್ ಹಾಸಿಗೆಯ ಪಕ್ಕದ ಮೇಜಿನ ಮೇಲೆಯೇ ನಿಶಬ್ದವಾಗಿ ಉಳಿದುಬಿಡುತ್ತೆ. ನೆಲದ ಮೇಲೆ ಬಿದ್ದಂತಹ ಭೂಮಿಕಾ ತನ್ನ ಹೆರಿಗೆಯಾದ ಹೊಟ್ಟೆಯನ್ನು ಎರಡೂ ಕೈಗಳಿಂದ ಗಟ್ಟಿಯಾಗಿ ಹಿಡಿದುಕೊಂಡು ತೀವ್ರವಾಗಿ ನೆರಳುತ್ತಾ ಇದ್ದಾಳೆ. ಅವಳ ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಸುರಿಯೋಕೆ ಪ್ರಾರಂಭಿಸಿತು. ಆಕೆಯ ಇಡೀ ಶರೀರ ಭೀಕರ ನೋವಿನಿಂದ ನರಕ ಯಾತನೆಯನ್ನೇ ಅನುಭವಿಸುತ್ತಿತ್ತು. ಆ ಕ್ಷಣದಲ್ಲೇ ಅವಳಿಗೆ ತನ್ನ ದೇಹದಿಂದ ಅತಿಯಾದ ರಕ್ತಸ್ರಾವ ಆಗ್ತಾ ಇರುವಂತಹ ಕಹಿ ಭಾಸವಾಗಲು ಪ್ರಾರಂಭಿಸುತ್ತೆ. ಆ ತೀವ್ರವಾದ ನೋವಿನ ಮಡುವಿನಲ್ಲೂ ಆಕೆ ಯಾರಾದರೂ ಬಂದು ನನ್ನ ಮುದ್ದಾದ ಮಗುವನ್ನು ಉಳಿಸಿ, ದಯವಿಟ್ಟು ಯಾರಾದರೂ ನನಗೆ ಸಹಾಯ ಮಾಡಿ, ನಿಖಿಲ್ ಎಲ್ಲಿದ್ದೀರಾ ನೀವು, ಬೇಗ ಬನ್ನಿ, ನಮ್ಮ ಮಗುವನ್ನು ಉಳಿಸ್ಕೊಳ್ಳಿ ನಿಖಿಲ್ ಅಂತ ಒಳಗೊಳಗೆ ಕಣ್ಣೀರನ್ನು ಹಾಕುತ್ತಾ ಭೂಮಿಕಾ ತನ್ನ ಕಣ್ಣುಗಳನ್ನು ಸಂಪೂರ್ಣವಾಗಿ ಮುಚ್ಚಿದ್ಲು. ಆಕೆ ಕಂಪ್ಲೀಟ್ ಆಗಿ ಕೋಮಾ ಸ್ಥಿತಿಗೆ ಜಾರ್ತಾಳೆ. ಪ್ರಜ್ಞೆ ತಪ್ಪಿದಂತಹ ಒಂದು ಭೀಕರ ಸ್ಥಿತಿಯಲ್ಲಿ ಭೂಮಿಕಾ ಒಂದು ಕರಾಳ ಕನಸು ಕಾಣ್ತಿದ್ಲು. ಕನಸಿನಲ್ಲಿ ಎಲ್ಲೆಡೆ ಸುಂದರವಾದ ಹೂಗಳಿಂದ ಕಂಗೊಳಿಸುತ್ತಿದ್ದ ಒಂದು ವಿಶಾಲವಾದ ಉದ್ಯಾನವನವಿದೆ. ಆದರೆ ಸ್ವರ್ಗದಂತಹ ತೋಟದ ಮಧ್ಯದಲ್ಲಿ ಎಲ್ಲೋ ಒಂದು ಪುಟ್ಟ ಮಗು ತೀವ್ರವಾಗಿ ಅಳುತ್ತಿರುವಂತಹ ಧ್ವನಿ ಕೇಳಿಸ್ತಾ ಇದೆ. ನಿಧಾನವಾಗಿ ಆ ಮುದ್ದಾದ ಮಗುವಿನ ಅಳು ಇಡೀ ಉದ್ಯಾನ ತುಂಬ ವಿಪರೀತ ಜೋರಾಗಿ ಶುರುವಾಗುತ್ತೆ. ಭೂಮಿಕಾ ಗಾಬರಿಯಿಂದ ಕತ್ತಲಲ್ಲಿ ಆ ಮಗುವನ್ನು ತೀವ್ರವಾಗಿ ಹುಡುಕಾಡ್ತಾನೆ ಓಡಾಡ್ತಿದ್ದಾಳೆ. ಇದ್ದಕ್ಕಿದ್ದಂತೆ ಅತ್ಯಂತ ಕರುಣಾಜನಕವಾದ ಆ ಮಗುವಿನ ಎಳೆಯ ಧ್ವನಿ ಅವಳ ಕಿವಿಗೆ ಮೆಲ್ಲನೆ ಕೇಳಿಸ್ತು. ಅಮ್ಮ, ನನಗೆ ತುಂಬ ನೋವಾಗ್ತಿದೆ, ನಾನು ಸಾಯ್ತಿದ್ದೀನಿ, ಪ್ಲೀಸ್ ನನ್ನನ್ನು ಉಳಿಸು ಅಮ್ಮ. ಆ ತಾಯಿಯ ಕರುಳು ಸೀಳುವ ಧ್ವನಿ ಭೂಮಿಕಾಳಿಗೆ ಅತ್ಯಂತ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ಆಕೆ ಕನಸಿನಲ್ಲೇ ಹುಚ್ಚಿಯಂತೆ ಗಿರಿಸಿದ್ಲು. ನನ್ನ ಮಗು, ದಯವಿಟ್ಟು ನಿನ್ನ ತಾಯಿಯನ್ನು ಬಿಟ್ಟು ಎಲ್ಲೂ ಹೋಗಬೇಡ ಕಂದ, ಈ ನಿನ್ನ ಅಮ್ಮ ಖಂಡಿತವಾಗಿಯೂ ನಿನ್ನನ್ನು ರಕ್ಷಿಸ್ತಾಳೆ. ನನ್ನ ಮಗು, ನನ್ನ ಮುದ್ದಾದ ಮಗು, ಕಣ್ಬಿಡು ನನ್ನ ಮಗು ಅಂತ ಭೂಮಿಕಾ ತನ್ನ ಗಂಟಲಿನ ಇಡೀ ಶಕ್ತಿಯನ್ನು ಒಟ್ಟುಗೂಡಿಸಿಕೊಂಡು ಅತ್ಯಂತ ಭೀಕರವಾಗಿ ಕಿರುಚುತ್ತಾ ಕಣ್ಣುಗಳನ್ನು ಬಿಟ್ಟು ಆಸ್ಪತ್ರೆಯ ಆ VIP ವಾರ್ಡನ್ ಹಾಸಿಗೆ ಮೇಲೆ ಸಡನ್ ಆಗಿ ಎದ್ದು ಕುಳಿತುಕೊಂಡ್ಳು. ಅವಳ ಪಕ್ಕದಲ್ಲೇ ಕಣ್ಣೀರು ತುಂಬಿದ್ದ ಕಣ್ಣುಗಳಿಂದ ಕುಳಿತಿದ್ದ ನಿಖಿಲ್ ಮತ್ತು ದೂರದ ಸೋಫಾದಲ್ಲಿ ತಲೆ ತಗ್ಗಿಸಿ ಕುಳಿತಿದ್ದ ಆರ್ಯನ್ ಇಬ್ಬರು ಭೂಮಿಕಾಳ ಈ ಹಠಾತ್ ಕಿರುಚಾಟ ಮತ್ತು ಭೀಕರ ಸ್ಥಿತಿಯನ್ನು ನೋಡಿ ಅಕ್ಷರಶಃ ಆಘಾತಕ್ಕೆ ಒಳಗಾಗ್ತಾರೆ. ಆಕೆಗೆ ಪ್ರಜ್ಞೆ ಬಂದಿದ್ರೂ ಆಕೆ ಇನ್ನೂ ಆ ಕರಾಳ ಕನಸಿನ ಅಪಘಾತದಿಂದ ಹೊರಬಂದಿರಲಿಲ್ಲ. ಭೂಮಿಕಾ ಇಡೀ ವಾರ್ಡ್ ನಡುಗುವಂತೆ ಅತ್ಯಂತ ಜೋರಾಗಿ ಬಿಕ್ಕಿ ಅಳಲು ಶುರು ಮಾಡ್ತಾಳೆ. ನಿಖಿಲ್ ಇನ್ನೂ ತಡೆಯಲಾರದೆ ಬೇಗನೆ ಅವಳನ್ನು ತನ್ನ ತೋಳುಗಳಲ್ಲಿ ಇಳಿದುಕೊಂಡು ಸಮಾಧಾನ ಪಡಿಸೋಕೆ ಅಂತ ಹೋಗ್ತಾನೆ. ಆದರೆ ಅವಳು ವರ್ತಿಸಿದ ರೀತಿ ತುಂಬ ಭಯಂಕರವಾಗಿತ್ತು. ಮುಂದಿನ ಭಾಗದಲ್ಲಿ ನೋಡೋಣ ಏನಾಗುತ್ತೆ ಅಂತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನನ್ನು ಆನ್ ಮಾಡಿ ಇಟ್ಕೊಳ್ಳಿ. ಧನ್ಯವಾದ. ಮುಂದಿನ ಭಾಗದಲ್ಲಿ ಆದಷ್ಟು ಬೇಗ ಭೇಟಿಯಾಗೋಣ. ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಮತ್ತು 11 ಗಂಟೆಗೆ ಮತ್ತು 1-2 ಗಂಟೆಗೆ ಹಾಗೆ ಸಂಜೆ ಕಥೆಗಳು ಪ್ರಸಾರವಾಗುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಚೆಕ್ ಮಾಡ್ತಾ ಇರಿ. ಧನ್ಯವಾದ.